ಬಾಗಲಕೋಟೆ ಉಪಚುನಾವಣೆಯಲ್ಲಿ ಸಾಕಷ್ಟು ಜನ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಪೈಪೋಟಿಯಲ್ಲಿ ಬಿದ್ದು ಫೈಟ್ ಮಾಡ್ತಾ ಇದ್ದಾರೆ. ಅವರವರ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ ಹೇಳಿ ಇವತ್ತು ನನ್ನ ಜೊತೆ ಮಾತನಾಡೋದಕ್ಕೆ ಬಿಜೆಪಿಯ ಮಾಜಿ ಸಚಿವರಾದಂತವರು ಹಾಗೂ ಹಿರಿಯರಾದಂತವರು ಶ್ರೀರಾಮುಲು ಅವರು ಇದ್ದಾರೆ. ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ ಸರ್, ಹೇಗೆ ಅನಿಸ್ತಿದೆ ಸರ್? ಬಾಗಲಕೋಟೆಯಲ್ಲಿ ಬಹಳಷ್ಟು ದಿನಗಳಿಂದ ಕೂಡ ಉಳಿದಿದ್ರಿ, ದಾವಣಗೆರೆಗೂ ಕೂಡ ಹೋಗಿದ್ರಿ, ಎರಡೂ ಕಡೆ ಯಾವ ರೀತಿಯಾಗಿದೆ ಸರ್ ರೆಸ್ಪಾನ್ಸ್? ನೋಡ್ರಿ, ನಮ್ಮ ಬಾಗಲಕೋಟೆಯಲ್ಲಿ ಅಭ್ಯರ್ಥಿ ಆದಂಥ ಚರಂತಿ ಮಠ್ ಸಾಹೇಬ್ರವರು ಜೊತೆಲಿ ದಾವಣಗೆರೆ ದಕ್ಷಿಣದ ಶ್ರೀನಿವಾಸ್ ದಾಸಕೇರಿ ಕರೇಪನವರು ಇಬ್ಬರು ಅಭ್ಯರ್ಥಿಗಳು ಗೆಲುವು ನಿಶ್ಚಿತ ರೀ. ಯಾಕಂದರೆ ಇದು 2.25 ವರ್ಷ ಆಗ್ತಾಯಿದ್ರಿ. 2.25 ವರ್ಷದಲ್ಲಿ ಕೂಡ ಈ ರಾಜ್ಯದಲ್ಲಿದ್ದಂಥ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದಿಸೋಂಥ ಕೆಲಸ ಆಗಲಿಲ್ಲ. ಕೇವಲ ಗ್ಯಾರಂಟಿ ಕೊಟ್ಟಿದ್ದೀನಿ ಗ್ಯಾರಂಟಿ ಮೇಲೆ ಹೊಂಟ್ರಿ. ಫ್ರೀ ಬಸ್ ಕೊಟ್ಟಿದ್ದೀನಿ ಫ್ರೀ ಬಸ್ ಮೇಲೆ ಹೊಂಟಾರಿ. ಯಾವುದೇ ವಿಚಾರವನ್ನು ತೊಗೊಂಡಂಥ ಟೈಮಲ್ಲಿ ಯಾವುದೂ ಕೂಡ ಸೀರಿಯಸ್ನೆಸ್ ತೊಗೊಂಡಿಲ್ಲ. ಇವತ್ತು ಜನರು ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನೋಡ್ರಿ, ನೀವು ಗ್ಯಾರಂಟಿಗಳು ಕೊಟ್ಟಿದ್ರಿ, ಗ್ಯಾರಂಟಿಗಳು ಅಂದರೆ ಇವತ್ತು ಎಲ್ಲವನ್ನು ಕೂಡ ತುಟ್ಟಿ ಮಾಡ್ಕೊಂಡು ಕುಂತೀರಿ. ಎಷ್ಟು ತುಟ್ಟಿ ಮಾಡಿದ್ದೀರಿ ಅಂದ್ರೆ ಬಡವರು ಬದುಕಕ್ಕೆ ಆಗ್ಲಾರ್ದಂಥ ತುಟ್ಟಿ ಮಾಡ್ಕೊಂಡು ಕುಂತೀರಿ. ಹಂಗಾಗಿ ಜನರೆಲ್ಲರೂ ಕೂಡ ಒಂದು ಕಡೆ ನೀವು ಕೊಟ್ಟಂಗೆ ಆಗ್ತಿದೆ, ಒಂದು ಕಡೆ ಕಸ್ಕೊಂಡಂಗೆ ಆಗುತ್ತೆ. ನೀವು ಹೆಣ್ಮಕ್ಳು ಕೊಡ್ತೀರಿ, ಗಂಡು ಮಕ್ಕಳು ಕಿಸೆಯಲ್ಲಿ ಜೋಬಿಗೆ ಕತ್ತಿರಿ ಹಾಕಿ ಪಿಕ್ ಪ್ಯಾಕೆಟ್ ಹೊಡಿಯೋಂಥ ಕೆಲಸ ಆಗ್ತಿದೆ. ಹಂಗಾಗಿ ಜನರೆಲ್ಲರೂ ಕೂಡ ಒಂದೇ ಒಂದು ಏನಂತ ಹೇಳಿದ್ರೆ, ಈ ಸರ್ಕಾರದ ಬಗ್ಗೆ ಅಸಮಾಧಾನ ಇದ್ದಾರೆ. ಈ ಸರ್ಕಾರ ಒಳ್ಳೆ ಕೆಲಸಗಳು ಮಾಡಿಲ್ಲ, ಅಭಿವೃದ್ಧಿ ಕೆಲಸಗಳು ಮಾಡಲಿಲ್ಲ. ಈ ಬಾರಿ ಬಾಗಲಕೋಟೆ ಮತ್ತು ದಾವಣಗೆರೆ ಸೌತಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ಗೆಲ್ಲಿಸಬೇಕನ್ನಂಥ ನಿರ್ಧಾರವನ್ನು ಜನರು ತಗೊಂಡಾರ್ರಿ. ಸರ್, ಒಂದ್ ಕಡೆ ನೀವು ನಿಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ವಿಶ್ವಾಸ ನಾವು ವ್ಯಕ್ತಪಡಿಸ್ತಿದ್ರೆ, ಆದ್ರೆ ಕಾಂಗ್ರೆಸ್ ಅವರು ನಾವು 20,000 ಲೀಡಲ್ಲಿ ಇಲ್ಲಿ ಗೆಲ್ತೇವೆ, ಅಲ್ಲಿ 30,000 ಲೀಡಲ್ಲಿ ಗೆಲ್ತೇವೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಿದ್ದಾರೆ. ನೋಡ್ರಿ, ಯಾವತ್ತಿದ್ರೂ ಕೂಡ ಕಾನ್ಫಿಡೆನ್ಸು ಭಾಳಷ್ಟು ಮುಖ್ಯ ಆಗುತ್ತೆ ರೀ. ಈ ರೀತಿ ಸರ್ಕಾರಗಳಿದ್ದಂಥ ಟೈಮಲ್ಲಿ ಇವರು ಏನು 2 ಉಪಚುನಾವಣೆಗಳು ಮಾಡ್ತಾರೆ. ನಾನು ಅವಧಿಯಲ್ಲಿ ಸುಮಾರು 15-20 ಉಪಚುನಾವಣೆಗಳು ಕೂಡ ನಾನು ಮಾಡಿದ್ದೀನಿ ರೀ. 15-20 ಉಪಚುನಾವಣೆಗಳು ಹತ್ತತ್ರ ಒಂದೇನೋ ಸೋತಿನಾಗಲಿ ಎಲ್ಲ ಉಪಚುನಾವಣೆಗಳು ಗೆದ್ದೀವಿ ರೀ ಭಾರತೀಯ ಜನತಾ ಪಾರ್ಟಿ. ಇವತ್ತು ಕಾನ್ಫಿಡೆನ್ಸ್ ಅನ್ನೋದು ಇರ್ತದೆ ರೀ. ಜನರು ಯಾವತ್ತು ಕೂಡ ರಿವೋಲ್ಟ್ ಅನ್ನೋದು ಪ್ರಾರಂಭ ಆದರೆ, ಜನರು ತಿರಸ್ಕಾರ ಮನೋಭಾವ ಪ್ರಾರಂಭ ಆದರೆ, ಜನರು ಈ ಸರ್ಕಾರ ಸರಿ ಇಲ್ಲ ಅನ್ನೋಂಥ ಅಸಹ್ಯ ಪ್ರಾರಂಭ ಆದರೆ, ಇವತ್ತು ಜನರು ಸರ್ಕಾರ ಮೋಸ ಮಾಡ್ತಾ ಇದೆ ಅಂತ ಗೊತ್ತಾದರೆ ಜನರು ಯಾವತ್ತೂ ಕೂಡ ಸಹಿಸೋಕ್ಕಾಗಲ್ಲ. ಹಂಗಾಗಿ ಇವತ್ತು ಈ ಸರ್ಕಾರ ಮೋಸ ಮಾಡ್ತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ಈ ಸರ್ಕಾರದ ಬಗ್ಗೆ ಜನರು ಕೂಡ ರೋಸೆತ್ತು ಇವತ್ತು ತಿರುಗಿ ಬೀಳೋಂಥ ಕೆಲಸ ಕೂಡ ಆಗಿದೆ. ಇವತ್ತು ಜನರೆಲ್ಲರೂ ಕೂಡ ಈ ಸರ್ಕಾರ ಒಲ್ಲೆ ಅನ್ನೋಂಥ ಪರಿಸ್ಥಿತಿಯಲ್ಲಿ ಕೂಡ ಈ ರೀತಿ ತೀರ್ಮಾನಗಳು ತೊಗೊಂಡಂಥ ಟೈಮಲ್ಲಿ ಬದಲಾವಣೆಗಳು ಆಗೇ ಆಗ್ತವೆ. ಉದಾಹರಣೆಗೆ ಹೇಳ್ಬೇಕಂದ್ರೆ 2.25 ವರ್ಷ ಇವ್ರದ್ದು ಅಧಿಕಾರದಲ್ಲಿ ಇದ್ದರ್ರಿ. 2.25 ವರ್ಷದಲ್ಲಿ ಇವತ್ತು ಬಾಗಲಕೋಟೆಗೆ ಏನು ಮಾಡಿದ್ದಾರೆ ರೀ ಸಾಬ್ರು ಹೇಳಲ್ಲ. 18ರಲ್ಲಿ ಕೂಡ 2018ರಲ್ಲಿ ಬಾದಾಮಿಯಿಂದ ನಾನು ವಿರುದ್ಧವಾಗಿ ನಿಂತಿದ್ದೆ. ನಿಂತಂಥ ಟೈಮಲ್ಲಿ 1600 ಓಟುಗಳಲ್ಲಿ ಕೂಡ ಕಳ್ಳು ಓಟ್ರಿಂದ ಗೆದ್ದಿರಿ. ಅದು ನಾನು ಹೇಳ್ತಾ ಇಲ್ರಿ, ಕಳ್ಳು ಓಟ್ನಿಂದ ಗೆದ್ದಾನೆ. ಅವರೇ ಪಾರ್ಟಿ ಉಸ್ತುವಾರಿಗಳಂತ CM ಇಬ್ರಾಹಿಂ ಅವರು ಅವತ್ತು ಉಸ್ತುವಾರಿಗಳಾಗಿದ್ರಿ. ನಮ್ಮ ಬಾದಾಮಿಗೆ ಅವರು ಉಸ್ತುವಾರಿಯಾಗಿದ್ದರು. ಮತ್ತು MS ನಮ್ಮ ಪಾಟೀಲ್ ಅವರು, SR ಪಾಟೀಲ್ ಸಾಬ್ರು ಕೂಡ ಅವರು ಉಸ್ತುವಾರಿ. ಅವರು ಏನು ಹೇಳ್ತಾ ಇದ್ದಾರೆ, ಇಲ್ಲ ರೀ, ನಾವು ನಮ್ಮ ಓಟುಗಳು ಏನಿದೆ ಕಳುವು ಮಾಡಿಕೊಂಡೆ ಸಿದ್ದರಾಮಯ್ಯ ಗೆಲ್ಲಿಸಿದ್ದೀವಿ ಅನ್ನೋಂಥ ಮಾತು ಇಬ್ರಾಹಿಂ ಅವರು ಹೇಳಿರೋಂಥ ಮಾತಾಗಿರೋ ಕಾರಣ ಗೆದ್ದ ನಂತರ ಕೂಡ ಏನು ಮಾಡಲಿಕ್ಕೆ ಆಗಲಿಲ್ಲ ರೀ. ಇವತ್ತು ನಾನು MI ಮೇಟಿ ಸಾಬ್ರು ಇಲ್ಲಿದ್ದರು. ಇದ್ದಂಥ HY ಮೇಟಿ ಸಾಬ್ರು ಕೂಡ ಇದ್ದರು. ಇದ್ದಂಥ ಟೈಮಲ್ಲಿ ಯಾವುದು ಕೆಲಸಗಳು ಮಾಡಲಿಲ್ಲ. ಅವ್ರು ಇದ್ದಂಥ ಟೈಮಲ್ಲಿ ಸಿದ್ದರಾಮಯ್ಯ ಇದ್ದಂಥ ಟೈಮಲ್ಲಿ ಕೂಡ ಇಲ್ಲಿ ಮುಖ್ಯಮಂತ್ರಿ ಆಗಿ ಏನು ಮಾಡಲಿಕ್ಕಾಗಲಿಲ್ಲ. ಅವರು HY ಮೇಟಿ ಸಾಬ್ರು ಇದ್ದಂಥ ಟೈಮಲ್ಲಿ ಕೂಡ ಏನು ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ಮೊನ್ನೆ ಬಂದು ಮೆಡಿಕಲ್ ಕಾಲೇಜ್ಗೆ ಅಡಿಗಲ್ಲು ಮಾಡೋದ್ರಿ. ಆ ಅಡಿಗಲ್ಲು ಮಾಡೋದ ನಂತರ ಇವತ್ತು ಅವ್ರು ಇದ್ದಂಥ ಟೈಮಲ್ಲಿ ನೆನಪಾಗಲಿಲ್ಲೇನ್ರಿ. 18ರಲ್ಲಿ ಗೆದ್ದು ಮುಖ್ಯಮಂತ್ರಿ ಆದಲ್ಲ, ಅವತ್ತು ಮೆಡಿಕಲ್ ಕಾಲೇಜ್ ನೆನಪಾಗಲಿಲ್ಲೇನ್ರಿ. ಇವತ್ತು ಏನಂತ ಹೇಳಿದ್ರೆ, ಇವತ್ತು ಚುನಾವಣೆ ಬರ್ತಾ ಇದೆ, ಏನೋ ಮಾಡಿದ್ದನ್ನು ನೋಡಿಸ್ಬೇಕನ್ನಂಥ ಕಾರಣದಿಂದ ಮೆಡಿಕಲ್ಗೆ ಅಡಿಕಲ್ಗೆ ಹಾಕಿ ಹೋಗ್ಯಾರ್ರಿ. ಅಷ್ಟೇ ಬಿಟ್ಟು ಬೇರೆ ಏನು ಕೆಲಸ ಮಾಡಲಿಲ್ಲ ರೀ. ಸರ್, ಈಗ ಕಾಂಗ್ರೆಸ್ ಅವರು 2 ವಿಚಾರಧಾರೆಗಳನ್ನ ಕೂಡ ನಂಬ್ಕೊಂಡಿದ್ದಾರೆ. ಒಂದು ಬಂದ್ಬಿಟ್ಟು ಅವರ ಗ್ಯಾರಂಟಿ 5 ಗ್ಯಾರಂಟಿಗಳೇನಿದೆ ಇದು ನಮಗೆ ಪ್ಲಸ್ ಆಗುತ್ತೆ ಅನ್ನೋದು ಒಂದು. ಜೊತೆಗೆ HY ಮೇಟಿ ಅವರ ನಿಧನದ ಬಳಿಕ ಅವರ ಮಗನಿಗೆ ಒಂದಿಷ್ಟು ಸಿಂಪತಿ ವೋಟ್ಸ್ ಬರುತ್ತೆ ಅನ್ನೋ ಕ್ಯಾಲ್ಕುಲೇಷನ್ ಅಲ್ಲಿ ಇದ್ದಾರೆ ಸರ್ ಇದು ಕಾಂಗ್ರೆಸ್ ಅವರು. ಇದೇನಾದರೂ ಬಿಜೆಪಿಗೆ ಹಿನ್ನಡೆ ಆಗ್ಬೋದಾ, ಸೆಟ್ ಬ್ಯಾಕ್ ಆಗುತ್ತೆ ಅನ್ಸುತ್ತಾ? ನಾನು ಇವತ್ತು ಗ್ಯಾರಂಟಿಗಳು ವಿಚಾರ ನೋಡಿದಂಥ ಟೈಮಲ್ಲಿ ಗ್ಯಾರಂಟಿಗಳಿಂದ ಯಾರುಗಳು ಸಮಾಧಾನ ಇಲ್ಲ ರೀ. ಯಾಕಂದರೆ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರೆ, ಸರಿ ಇದೆ, ಇಲ್ಲ ಅನ್ನೋಕ್ಕೋಲಿ 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಸರಿ ಇದೆ. ಆದರೆ ಇವತ್ತು ಯಾರನ್ನ ಬಡವರು ಹೋಗಿ ಏನನ್ನ ಖರೀದಿ ಮಾಡಬೇಕಂದ್ರೆ, ಯಾವುದೇ ಬೇಳೆ ತೊಗೊಳ್ರಿ, ಅಕ್ಕಿ ತೊಗೊಳ್ರಿ, ಎಣ್ಣೆ ತೊಗೊಳ್ರಿ, ಎಲ್ಲವನ್ನು ಕೂಡ ತುಟ್ಟಿ ಆದಂಥ ಟೈಮಲ್ಲಿ ಇವತ್ತು ಬಡವರು ಬದುಕಲಿಕ್ಕೆ ಕಷ್ಟ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಜನರಿಗೆ ಒಂದು ಕಡೆ ಕೊಟ್ಟಾರ, ಒಂದು ಕಡೆ ಕಸ್ಕೊಂಡಾರ ಅಂತ ನೋವು ಕೂಡ ಇದೆ.